ಸಭಾಧ್ಯಕ್ಷರೇ, ಉದ್ಯೋಗದ ಹಕ್ಕು ಕೂಡ ಒಂದು ಮೂಲಭೂತ ಹಕ್ಕು. ಉದ್ಯೋಗನ ನಾವು ನಿರಾಕರಿಸಿದ್ರೆ ಆ ಮೂಲಭೂತ ಹಕ್ಕನ್ನ ನಾವು ನಿರಾಕರಿಸಿದಂಗೆ ಆಗುತ್ತೆ. ಬಹಳ ಮುಖ್ಯ. ಇವತ್ತು ರಾಜ್ಯದ ಯುವಕರಲ್ಲಿ ಇಬ್ಬರ ಬಗ್ಗೆ ಬಹಳ ಸಿಟ್ಟಿದೆ. ಒಂದು, ಸರ್ಕಾರದ ಬಗ್ಗೆ. ಸರ್ಕಾರ ಉದ್ಯೋಗ ಕೊಡ್ತಾ ಇಲ್ಲ, ಸರ್ಕಾರ ಉದ್ಯೋಗಕ್ಕೆ ಕಾಲ್ಫರ್ ಮಾಡ್ತಾ ಇಲ್ಲ ಅಂತ ಬಹಳ ಸಿಟ್ಟಿದೆ. ಎರಡನೇ ಸಿಟ್ಟಿರೋದು KPSC ಬಗ್ಗೆ ಬಹಳ ಸಿಟ್ಟಿದೆ. ಅದು ಉದ್ಯೋಗ ಸೌಧ ಅಲ್ಲೇ ಅಲ್ಲ, ಅದು ನಿರುದ್ಯೋಗ ಸೌಧ. ಸರ್, ಆ ಚೇರ್ಮನ್ಗಳು, ಆ ಕಾರ್ಯದರ್ಶಿ ಮೆಂಬರ್ಸ್ ಜೊತೆ ನಾನು ಮಾತಾಡ್ತೀನಲ್ಲ, ಎಲ್ಲ ಹೊಟ್ಟೆ ತುಂಬಿ ಜನ. ಒಂದು ಪ್ರಾವಿಷನ್ ಲಿಸ್ಟ್ ಕೊಡೋಕ್ಕೆ ಲೇಟು, ಫೈನಲ್ ಲಿಸ್ಟ್ ಕೊಡೋಕ್ಕೆ ಲೇಟು, ಫೈನಲ್ ಒಂದು ಅಟೆಂಡೆನ್ಸ್ ಇದು ಮಾಡೋಕ್ಕೆ ಲೇಟು, ಪ್ರಿಲಿಮಿನರಿ ಎಕ್ಸಾಮ್ ಮಾಡ್ತಾರೆ, ಪ್ರಿಲಿಮಿನರಿ ಎಕ್ಸಾಮ್ ಮಾಡೋದು ಲೇಟು, ಮೇನ್ ಎಕ್ಸಾಮ್ ಮಾಡೋದು ಲೇಟು, ವ್ಯಾಲ್ಯೂಯೇಷನ್ ಲೇಟು. ಆ ವ್ಯಾಲ್ಯೂಯೇಷನ್ ಮಾಡಿಸಿ ಅಂತ ಕೇಳೋಕ್ಕೋಸ್ಕರ ನಾನು ಓಡಾಡಿದ್ದೀನಿ ನಾನು. ಇದರಿಂದ ಬಹಳಷ್ಟು ಜನ ಯುವಕರು ಹತಾಶರಾಗ್ತಾರೆ, ಸಿನಿಕರಾಗ್ತಾರೆ. ಅವರೇ ಈ ಸಿಸ್ಟಮ್ ಬಂದ್ರೆ, ಸುನೀಲ್ ಅವ್ರು ಹೇಳ್ದಾಗೆ 25-30 ವರ್ಷ ಈ ಸಿಸ್ಟಮ್ ನಲ್ಲಿ ಅವ್ರು ಕೆಲಸ ಮಾಡಬೇಕು. ಸಿನಿಕರಾದವರು ಒಂದು ಈ ಸಿಸ್ಟಮ್ ಬಂದ್ರೆ ನಾವು ಮುಂದಿನ ಪೀಳಿಗೆಗೆ ಎಂತ ಸರ್ಕಾರ ಕೊಡ್ತೀವಿ ನಾವು? ಇವರೆಲ್ಲರಿಗೂ ತಮ್ಮ ಮಕ್ಕಳು, ತಮ್ಮ ಮೊಮ್ಮಕ್ಕಳು ಬಗ್ಗೆ ಮಾತ್ರ ಚಿಂತೆ. ಸಮಾಜದ ಮಕ್ಕಳು, ಸಮಾಜದ ಮೊಮ್ಮಕ್ಕಳ ಬಗ್ಗೆ ಚಿಂತೆ ಇಲ್ಲ. ಹಿಂದೆ ಒಂದು ಕಾಲ ಇತ್ತು, ಪ್ರಿಯಾಂಕರ್ಗೆ ಅವ್ರು ಕೇಳಿರ್ಬೋದು, ತಾಳಿ ಭಾಗ್ಯ ಅಂತ ಒಂದಿತ್ತು. ತಾಳಿ ಭಾಗ್ಯ KPSC ನಲ್ಲಿ ಯಾರು ಡಿಸರ್ವ್ ಆಗ್ತಾನೆ ಅಂತ ನೋಡ್ಕೊಂಡು ಅವ್ರಿಗೆ ತಮ್ಮವ್ರನ್ನ ಯಾರು ಕಟ್ಟೋ ಒಂದು ಪದ್ಧತಿ ಇತ್ತು. ಅನ್ಫಾರ್ಚುನೇಟ್, ಇವತ್ತು ಅದು ಬೇರೆ ರೀತಿ ತಿರುಗಿದೆ. ಅದಕ್ಕೋಸ್ಕರ ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳ ದಿವಸ ಆದ್ಮೇಲೆ ಒಂದು ಒಳ್ಳೆ ವಿಷಯದ ಬಗ್ಗೆ ಈ ಸದನದಲ್ಲಿ ನಾವು ಚರ್ಚೆ ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ನಿಮ್ಮ ಬೈಯೋದು, ನೀವು ನಮ್ಮ ಬೈಯೋದು ಅದಾಗ್ತಾ ಇತ್ತು. B2B ಆಗ್ತಾ ಇತ್ತು. ಇವತ್ತು B2C. ಯಾರು ನಿಜವಾಗ್ಲೂ ಕೂಡ ತೊಂದರೆಗೊಳಗಾಗಿದ್ದಾನೆ, ಸ್ಟೇಕ್ ಹೋಲ್ಡರ್ ಆಗಿದ್ದಾನೆ, ಯುವಕ ಆಗಿದ್ದಾನೆ. ಹಿಂದೆ ಒಂದಿತ್ತು, ಯಾರೋ ಇಂಟರ್ವ್ಯೂಗೆ ಹೋಗಿದ್ರಂತೆ. ಇಂಟರ್ವ್ಯೂಗೆ ಹೋದಾಗ ಅವ್ರು ಕೇಳಿದ್ರು, ವಿಧಾನಸೌಧ ಕಟ್ಟಿದ್ಯಾರು ಅಂತ. ವಿಧಾನಸೌಧ ಕಟ್ಟಿದ್ಯಾರು? ಅವನು ಶಹಜಹಾನ್ ಅಂದ. ನೀವೇಂಗ್ ನಕ್ಕರಿ, ಅದಕ್ಕಿಂತ ಜೋರ ನಕ್ಕರು. ಅದಕ್ಕೆ ಅವನು ಹೇಳ್ದ, ವಿಧಾನಸೌಧ ಕಟ್ಟಿದ್ ಕೆಂಗಲ್ ಹನುಮಂತ ಇದ್ರೆ ಕೆಲಸ ಕೊಡ್ತೀರಾ ನೀವು ಅಂದ. ಯಾಕಂದ್ರೆ ಮುಂಚೆನೇ ಗೊತ್ತಿದೆ ಕೆಲಸ ನಂಗೆ ಸಿಗಲ್ಲ ಅಂತ, ಮುಂಚೆನೆ ಯಾರಿಗೋ ಬುಕ್ ಆಗಿದೆ ಅಂತ. ಇದು ಹಳೇದೊಂದು ಮಾತು. ಆದ್ರೆ ಇವತ್ತು ಕೂಡ ಸುನೀಲ್ ಕುಮಾರ್ ಅವರು ಹೇಳಿರೋದನ್ನ ಪ್ರತಿಯೊಂದೂ ಕೂಡ ನಾನು ಪುನರುಚ್ಚರಿಸದೆ ಸಮರ್ಥಿಸ್ಕೊಂಡು, ನಿಮ್ಮ ಮೇನ್ ಎಕ್ಸಾಮ್ ವ್ಯಾಲ್ಯೂಯೇಷನ್ ಹೇಗಾಗತ್ತೆ, ಆ ವ್ಯಾಲ್ಯೂಯೇಟರ್ಸ್ ಯಾರಾಗ್ತಾರೆ, ನಿಮ್ಮ ಹತ್ರ ಏನಾದರೂ ಕೂಡ ಒಂದು ವ್ಯಾಲ್ಯೂಯೇಟರ್ಸ್ ಬ್ಯಾಂಕ್ ಅಂತ ಮಾಡಿ ಅವ್ರನ್ನ ವ್ಯಾಲ್ಯೂಯೇಷನ್ ಮಾಡಕ್ ಬಿಡ್ತೀರಾ? ಅಥವಾ ಹಿಂದೆ ಯಾರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಕಾರ್ಯದರ್ಶಿಗಳು, ಅವ್ರನ್ನ ಒಂದ್ಸಲ ಕರೆದು KPSC ನಲ್ಲಿ ಏನ್ ಲೋಪದೋಷ ಇದೆ, ಏನ್ ಮಾಡಬೇಕು ಅಂತ ನಾವೇನೋ ಯೋಚನೆ ಮಾಡ್ತೀವ? ಸೊ ಅಲ್ಟಿಮೇಟ್ಲಿ ಜಪಾನಲ್ಲಿ ಒಬ್ಬ ಇದ್ದ, ಅವನು ಹೇಳ್ದ, ದೇಶ ಹಾಳಾಗೋದು ಬಾಂಬ್ಗಳಿಂದ ಅಲ್ಲ, ನಮ್ಮ ಯುವಕರನ್ನ ಕಳ್ಕೊಂಡ್ರೆ ಅಂತ. ಒನ್ಸ್ ವಿ ಲೂಸ್ ಅವರ್ ಯೂತ್ ಫೋರ್ಸ್, ಯಾವುದು ಬೇರೆ ವ್ಯಸನಗಳಿಗಿರ್ಬೋದು ಅಥವಾ ಸಿರಿಕತನಕ್ಕಿರ್ಬೋದು, ಬಹಳ ತೊಂದರೆ ಆಗ್ತದೆ. ಈ ದೃಷ್ಟಿಯಿಂದ ನಾನು ಒಂದು ಶಾಶ್ವತವಾದ ಪರೀಕ್ಷಾ ಮೌಲ್ಯಮಾಪಕರ ಮಂಡಳಿಯನ್ನ ರಚಿಸಿ, ಒಂದು ವ್ಯಾಲ್ಯೂಯೇಷನ್ ಒಂದು ಪರ್ಮನೆಂಟ್ ಒಂದು ಬಾಡಿ ನಡೆಸಿ, KPSC ನಡೆಸುವ ಎಲ್ಲಾ ಪರೀಕ್ಷೆಗಳಿಗೆ ಇಲ್ಲಿಂದ ಮೌಲ್ಯಮಾಪಕರನ್ನ ನಾವು ಉಪಯೋಗಿಸ್ಕೋಬಹುದಾ ಅಂತ ದಯವಿಟ್ಟು ಯೋಚನೆ ಮಾಡಿ.